ಸೊ ಆವಾಗಲೇ ಹೇಳಿದ್ನಲ್ಲ, ಎರಡನೇ ಆದಿಲ್ ಶಾಹಿ ಸಮಾಧಿ ಅಂತ ಇದೆ ನೋಡಿ. ಇದೆ ಎರಡನೇ ಅಲಿ ಆದಿಲ್ ಶಾಹಿ ಸಮಾಧಿ. Light up the night, electric hearts in a city. ನೋಡ್ರಿ ಬಿಜಾಪುರ ಸಿಟಿ ಹೆಂಗ್ ಕಾಣತೈತಿ. Pixel streams, dancing shadows under glowing beams. Let the rhythm take control. Feel the beat, ignite your soul. Colors flash, they paint the air. ಸೊ ಬಿಜಾಪುರದ ಮತ್ತೊಂದು ವಾಸ್ತುಶಿಲ್ಪಕ್ಕೆ ಸ್ವಾಗತ. ಸೊ ಇದಕ್ಕೆಲ್ಲರೂ ಬಾರಾಕಮನ್ ಅಂತ ಕರೀತಾರೆ. ಈ ಬಾರಾಕಮನ್ ಅಂದರೆ 12 ಕಂಬಗಳು ಅಂತ ಅರ್ಥ. ಈ 12 ಕಂಬಗಳ ಮೇಲೆ ಗುಂಬಜ್ ನಿರ್ಮಾಣ ಮಾಡಬೇಕು ಅನ್ನೋದು ಈ ರಾಜನ ಆಸೆ ಆಗಿರುತ್ತಂತೆ. ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಎಲ್ಲರಿಗೂ ಉತ್ತರ ಕರ್ನಾಟಕ ಯಾತ್ರೆ 13 ಡೇಸ್ ಸರಣಿಗೆ ಸ್ವಾಗತ. ಸೊ ನಾನಿವಾಗಿರೋದು ಬಿಜಾಪುರದ ಬಾರಾಕಮನ್ ಎಂಬ ಒಂದು ಪ್ಲೇಸ್ ಒಳಗದೆ. ಸೊ ಈ ಬಾರಾಕಮನ್ ಇತಿಹಾಸ ಏನಂತಂದ್ರೆ, ಬಿಜಾಪುರ ಸುಲ್ತಾನ ಆದಂತಹ ಅಲಿ ಆದಿಲ್ ಶಾಹಿ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಯೋಚನೆ ಮಾಡಿರ್ತಾರೆ. ಸೊ ಅವನ ಕೈಲಿ ಆಗಂಗಿಲ್ಲ. ನೆಕ್ಸ್ಟ್ ಬಂದಂತ ಎರಡನೇ ಅಲಿ ಆದಿಲ್ ಶಾಹಿ ಅವ್ರ ಮಗ, ಆದಿಲ್ ಶಾಹಿಯ ಮಗ ಅವನು. ಸೊ ಅವನೇನ್ ಮಾಡ್ತಾನೆ, ಅವ್ರ ಅಪ್ಪನ ಸಮಾಧಿನ ತುಂಬಾ ಭವ್ಯವಾಗಿ ಕಟ್ಸ್ಬೇಕಂತೇಳಿ ಈ 12 ಕಮಾನ್ಗಳನ್ನ ಹಾಕಿಸ್ತಾನೆ. ಸೊ ಈ 12 ಕಮಾನ್ಗಳ ಮೇಲೆ ಒಂದು ಗುಮ್ಮಟ ಕಟ್ಸ್ಬೇಕಂತ. ಸೊ ಇದು ಕಾರಣಾಂತರಗಳಿಂದ ಪೂರ್ಣಗೊಂಡಿಲ್ಲ, ಅರ್ಧಕ್ಕೆ ನಿಂತಿದೆ. ಬರೀ 12 ಕಮಾನ್ಗಳು ಮಾತ್ರ ನೋಡ್ಬೋದು ನೀವು. ಈ 12 ಕಮಾನ್ಗಳು ಎಷ್ಟು ಬೃಹತ್ ಆಕಾರದಲ್ಲಿ ಇದಾವೆ ಅಂತಂದ್ರೆ ತುಂಬಾನೇ ದೊಡ್ಡ ದೊಡ್ಡ ಗಾತ್ರದಲ್ಲಿ ಇದಾವೆ. ಇದ್ರ ಮೇಲೇನೆ ಒಂದು ಗುಂಬಸ್ ಕಟ್ಸ್ಬೇಕಂತಂದು ಒಂದು ಆಸೆ ಆಗಿತ್ತಂತೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ಸಂಪೂರ್ಣ ಆಗಿಲ್ಲ. ಸೊ ಅರ್ಧಕ್ಕೆ ನಿಂತೋಗಿದೆ. ಸೊ ಈ ಸ್ಟೋನ್ ಕಲ್ಲುಗಳು ಯಾವ ರೀತಿ ಇದಾವೆ ಅಂದ್ರೆ ಫುಲ್ ಕಪ್ಪು ಶಿಲೆಗಳಿಂದ ಮಾಡ್ಯಾರ ಇವನ್ನ. ಸೊ ನೋಡ್ಬೋದು ನೀವಿದೆ, ಫುಲ್ ಎಲ್ಲ ಕಪ್ಪು ಕಲ್ಲುಗಳಿಂದ ಕಟ್ಟಿರೋದಿದು. ನೀವೇನಂತಂದ್ರು ಇಲ್ಲಿಗೆ ಬರ್ಬೇಕಂದ್ರೆ ಬಿಜಾಪುರಕ್ಕೆ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು 500 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಇರೋದು. ಸೊ ನೀವು ಇಲ್ಲಿಗೆ ಬಂದು ಹೋಗ್ಬೋದು. ಸೊ ನೀವು ಬರ್ತೀನಿ ಅಂದ್ರೆ ಮಾರ್ನಿಂಗ್ ಟೈಮ್ ಬರೋದು ಬೆಟರು. ಯಾಕಂದರೆ ಇದನ್ನೆಲ್ಲ ಫುಲ್ಲು ಕಪ್ಪು ಶಿಲೆಗಳಿಂದ ಕಟ್ಟಿರೋದ್ರಿಂದ ಮಾರ್ನಿಂಗ್ ಸೂರ್ಯನ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೊಳಿತಿದೆ, ಗೋಲ್ಡನ್ ಶೇಪ್ ಕಾಣುತ್ತೆ ಕಲ್ಲುಗಳೆಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಹಿಂದ್ಗಡೆ. ಸೊ ಸೂರ್ಯನ ಬೆಳಕಿಗೆ ಅದು ಗೋಲ್ಡನ್ ಶೇಪ್ ಆಗುತ್ತೆ ಕಲ್ಲು, ತುಂಬ ಚೆನ್ನಾಗಿದೆ. ಒಟ್ಟು 12 ಕಮನ್ಗಳಿವೆ ಅಂತ. ಬನ್ನಿ ಎಣ್ಸ್ಕೊಂಬರೋಣ ಇದಾವ ಇಲ್ಲ ಅಂತ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 1, ಇದು 2, ಈ ಕಡೆ ಬನ್ನಿ. ಸೊ ಇದು 3, ಈ ಕಡೆ ಮೂಲೆಯಲ್ಲಿದೆಯಲ್ಲ 4. ಹಂಗೆ ಈ ಕಡೆ ಬಂದರೆ ಅಲ್ಲೊಂದು ಕಾಣಿಸ್ತಿದೆಯಲ್ಲ 5, ಇಲ್ಲಿ ನೋಡಿ ಇಲ್ಲೊಂದು ಕಾಣಿಸ್ತಿದೆ 6, ಮತ್ತು ಈ ಕಡೆ 7, ಇಲ್ಲಿ ಮುಂದೆ ಒಂದಿದೆ, ಇಲ್ಲೊಂದಿದೆ ನೋಡಿ 8, ಆ ಕಡೆ ಒಂದಿದೆ 9. ಸೊ ಇದು ಒಂದು 10, ಆ ಕಡೆ ಲಾಸ್ಟ್ ಎಡ್ಜ್ ಮೂಲೆಯಲ್ಲಿ ಒಂದು ಕಾಣ್ತಿದೆಯಲ್ಲ 11. ಮುಂದೆ ಹೋಗೋಣ ಬನ್ನಿ. 11 ಆಯಿತು. ಸೊ ಇನ್ನು 1 ಇಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಮೂಲೆಯಲ್ಲಿ ಲಾಸ್ಟ್, ಅದೊಂದು 12. ಒಟ್ಟು 12 ಕಮಾನುಗಳಿದಾವೆ. ಸೊ ಆವಾಗಲೇ ಹೇಳಿದ್ನಲ್ಲ, ಎರಡನೇ ಆದಿಲ್ ಶಾಹಿ ಸಮಾಧಿ ಅಂತ ಇದೆ ನೋಡಿ. ಇದೆ ಎರಡನೇ ಅಲಿ ಆದಿಲ್ ಶಾಹಿ ಸಮಾಧಿ. ಈ ಸಮಾಧಿ ಮೇಲೇನೆ ಬೃಹತ್ ಗುಂಬಜ್ ಕಟ್ಸ್ಬೇಕಂತಾನೆ ಬಾರಾಕಮನ್ ಅನ್ನ ಕಟ್ಸಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಿಂತೋಯ್ತು. ಇದು ಅಲಿ ಆದಿಲ್ ಶಾಹಿ ಅಂದ್ರೆ ಈ ಗುಂಬಜನ್ನು ಕಟ್ಸಿದ್ನಲ್ಲ ಎರಡನೇ ಆದಿಲ್ ಶಾಹಿ ಅವರ ಅಪ್ಪಂದು. ಸೊ ಆ ಕಡೆ ಅಲ್ಲಿ ಒಂದು ಚಿಕ್ಕ ಸಮಾಧಿ ಕಾಣಿಸ್ತಿದೆಯಲ್ಲ, ಅದು ಈ ಎರಡನೇ ಅಲಿ ಆದಿಲ್ ಶಾಹಿಯ ಹೆಂಡತಿದು, ಅವರ ಹೆಂಡತಿ ಸಮಾಧಿ. ಇವು ಮುಂದೂಲೆಲ್ಲ ಅವರ ಸಂಬಂಧಿಕರ ಸಮಾಧಿ ಅನ್ಸುತ್ತೆ.
ಬಾರಾಕಮನ್ ಯಾಕೆ ಅರ್ಧಕ್ಕೆ ನಿಂತೋಯ್ತು ಅನ್ನೋಕ್ಕೆ 2 ಕಾರಣಗಳಿವೆ. ಒಂದು ಕಾರಣ ಏನಂತಂದ್ರೆ ಮೊಘಲರ ದಾಳಿ ಆಗುತ್ತಂತ. ಇದನ್ನ ಕಟ್ಟಬೇಕಾದ್ರೆ ಮೊಘಲ್ ದಾಳಿಯಲ್ಲಿ 2ನೇ ಆದಿಲ್ ಶಾ ಮರಣವಂತನಂತ. ಸೊ ಅದಕ್ಕೋಸ್ಕರ ಇದನ್ನ ಕಟ್ಟೋದು ಅರ್ಧಕ್ಕೆ ಸ್ಟಾಪ್ ಆಗುತ್ತೆ ಅಂತ ಒಂದು ಥಿಯರಿ ಹೇಳುತ್ತೆ. ಇನ್ನೊಂದು ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ ಈ ಗುಂಬಜ್ನ ಅಂದ್ರೆ ಈ ಬಾರಾಕಮನ್ ಮೇಲೆ ಒಂದು ಗುಂಬಜ್ ಕಟ್ಬೇಕಂತ ಪ್ಲಾನ್ ಆಗಿರತ್ತೆ. ಸೊ ಆ ಗುಂಬಜ್ ಏನಾದ್ರು ಕಟ್ಸಿದ್ರೆ ಪಕ್ಕದಲ್ಲಿರೋ ಗೋಲ್ ಗುಂಬಜ್ಗೆ ಇದ್ರ ನೆರಳು ಬೀಳುತ್ತೆ. ಅವಾಗ ಅದ್ರ ಅಂದ ಹಾಳಾಗುತ್ತೆ, ಅಂದ್ರೆ ಅದು ಸರಿಯಾಗಿ ಕಾಣಿಸಂಗಿಲ್ಲ ಇದ್ರ ನೆರಳು ಅದ್ರ ಮೇಲೆ ಬಿದ್ರೆ. ಮತ್ತ ಆ ಗುಂಬಜ್ಗೆ ಅದು ತುಂಬಾ ದೊಡ್ಡದಾಗತ್ತೆ ಅಂತಂದು ಇವ್ರೊಳಗ ಇರೋಂಥ ಕೆಲವು ಶತ್ರುಗಳು ಇದನ್ನ ಕಟ್ಟಕ್ ಬಿಡ್ಲಿಲ್ಲ ಅಂತ. ಸೊ ಹಂಗಾಗಿ ಇದು ಅರ್ಧಕ್ಕೆ ನಿಂತೋಯ್ತು ಅಂತ ಥಿಯರಿ ಹೇಳುತ್ತೆ. ಸೊ ಈ 2 ಥಿಯರಿಯಲ್ಲಿ ಯಾವ ನಿಜ ಯಾವ ಸುಳ್ಳು ಗೊತ್ತಿಲ್ಲ. ಸೊ ಒಂದು ಮೊಘಲರ ದಾಳಿಯಿಂದ ಇದು ಅರ್ಧಕ್ಕಾಗಿದೆ, ಇನ್ನೊಂದು ಗೋಲ್ ಗುಂಬಜ್ ಅದಕ್ಕೆ ಇದ್ರದ್ದು ನೆರಳು ಬೀಳುತ್ತೆ. ಇದು ತುಂಬಾ ದೊಡ್ಡದಾಗುತ್ತಿತ್ತಂತ ಕಟ್ಸಿದ್ರ ಗೋಲ್ ಗುಂಬಜ್ಗಿಂತ ತುಂಬಾ ದೊಡ್ಡದಾಗುತ್ತೆ. ಸೊ ಇದ್ರ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳುತ್ತೆ ಅಂತ ಹೇಳಿ ಕಾಸಿ ಇದನ್ನ ಅರ್ಧಕ್ಕೆ ನಿಲ್ಸಾರಂತ ಕೆಲವು ಥಿಯರಿ ಹೇಳ್ತಾ. ಸೊ ಇವೆರಡರಲ್ಲಿ ಯಾವ್ದು ನಂಬ್ತೀರಾ ನಿಮಗೆ ಬಿಟ್ಟಿದೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮ ವಿಕೆ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.